ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುಂದಿನ ಆಯುರ್ವೇದಿಕ್ ಸೆಕ್ಸುಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಇವಾಗ ತುಂಬ ಒಂದು ಬ್ಯೂಟಿಫುಲ್ ಆದ ಕ್ವಶನ್ ಕೇಳಿದ್ದಾರೆ. ಏನಂದರೆ, ಎಷ್ಟೋ ಜನರಿಗೆ ಗೊತ್ತೂ ಇರಲ್ಲ ಚಂದ್ರನಾಡಿ ಅಂದರೆ ಏನು, ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಕ್ಲಿಟೋರಸ್ ಅಂತೀವಿ. ಹೇಗೆ ಪುರುಷರ ಲಿಂಗನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಪುರುಷದ ಲಿಂಗ ಇದೆ ಅಂತ ತಿಳ್ಕೊಳ್ಳಿ, ಇದನ್ನ ಪೆನಿಸ್ ಅಂತೀವಿ ಕಂಪ್ಲೀಟು. ಈ ಮುಂದಿನ ಮುಖ ಏನಿದೆ ನೋಡಿ, ಈ ಪಾರ್ಟ್, ಇದನ್ನ ಗ್ಲಾನ್ಸ್ ಪೆನಿಸ್ ಅಂತೀವಿ. ಇದರ ಮೇನ್ ರೋಲ್ ಅಂದ್ರೆ ಇದರಲ್ಲಿ ಸೆನ್ಸೇಷನ್ ಜಾಸ್ತಿ ಇರುತ್ತೆ, ಇದರಲ್ಲಿ ನರ್ವ್ ಸಪ್ಲೈಗಳು ಜಾಸ್ತಿ ಇರುತ್ತೆ. ಸೊ ಈ ನರ್ವ್ ಸಪ್ಲೈ ಇಮಿಡಿಯೇಟ್ಲಿ ನಮ್ಗೆ ಏನೋ ಒಂದು ಸೆಕ್ಸ್ ಮಾಡಬೇಕಂತ ಇಚ್ಛೆ ಆಯಿತು, ಅಥವಾ ಯಾವುದೋ ನಾವು ಪ್ರೈವೇಟ್ ಪಾರ್ಟ್ ನಮ್ಮ ಏನಿದೆಯಲ್ಲ ಯೋನಿ ಒಳಗೆ ಇನ್ಸರ್ಟ್ ಮಾಡಿದ ತಕ್ಷಣ ಈ ಒಂದು ಬ್ಯೂಟಿಫುಲ್ ಫೀಲಿಂಗ್ ಏನಿದೆ ನೋಡಿ, ಗ್ಲಾನ್ಸ್ ಪೆನಿಸ್ ಇಂದ ಸ್ಪೈನಲ್ ಕಾರ್ಡ್ ಹೋಗುತ್ತೆ, ಸ್ಪೈನಲ್ ಕಾರ್ಡ್ ಇಂದ ಬ್ರೈನ್ ಹೋಗುತ್ತೆ. ಇದು ಒಂಥರ ಮೆಕ್ಯಾನಿಸಮ್. ಸೊ ಪುರುಷರಲ್ಲಿ ಮುಂದಿನ ಮುಖನಲ್ಲಿ ಏನು ಸೆನ್ಸೇಷನ್ ಇರುತ್ತೆ, ಅದೇ ಮಹಿಳೆಯರಲ್ಲಿ ಆ ಏನಿದೆಯಲ್ಲ ಕ್ಲಿಟೋರಿಸ್ ನಲ್ಲಿ ಇರುತ್ತೆ, ಚಂದ್ರನಾಡಿ ಅಂತ ಹೇಳ್ತೀವಲ್ಲ. ಸೊ ಚಂದ್ರನಾಡಿ ಎಲ್ಲಿ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಯೋನಿ ಇದೆ ಅಂತ ತಿಳ್ಕೊಳ್ಳಿ, ಇದು ಒಂದು ಯೋನಿ ಇದೆ. ಸೊ ಈ ಯೋನಿನಲ್ಲಿ ಯೂಶಲಿ 2 ಹೋಲ್ ಇರುತ್ತೆ. ಮೇಲಿಂದು ಯುರೇತ್ರ ಅಂದ್ರೆ ಯೂರಿನ್ ಪಾಸ್ ಮಾಡೋದು, ಅದರ ಕೆಳಗಡೆ ಯೋನಿ ಅಥವಾ ವೆಜೈನಲ್ಲಿ ಇರೋ ಹೋಲು. ಈ ಎರಡದ ಮೇಲ್ಗಡೆ ಇಲ್ಲಿ ಒಂದು ಪೀನಟ್, ಒಂದು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಷ್ಟು ಒಂದು ಗ್ರಂಥಿ ಇರುತ್ತೆ, ಒಂದು ಪಾರ್ಟ್. ಸೊ ಇದು ಹೊರಗಡೆ ಎಷ್ಟಿರುತ್ತೆ ನೋಡಿ, ಅದರದ್ದು 3 ಪಟ್ಟು ಒಳಗಡೆ ಇರುತ್ತೆ ಕ್ಲಿಟೋರಸ್. ಒಬ್ರೊಬ್ರು ಜಿ ಸ್ಪಾಟ್ ಅಂತಾರೆ, ಒಬ್ರೊಬ್ರು ಏನೇನೋ ಹೇಳ್ತಾರೆ. ಬಟ್ ಇದು ಏನಂದ್ರೆ, ಈ ಕ್ಲಿಟೋರಿಸ್ನ ನೀವು ಟಚ್ ಮಾಡಿಬಿಟ್ರೆ ಆನ್ ಅಪ್ ಸಡನ್ ಮಹಿಳೆಯವರು ಆಕ್ಟಿವೇಟ್ ಆಗ್ತಾರೆ. ಈಗ ತಾವು ಹೊಸೊಬ್ರು ಇದ್ದೀರಾ, ಇವಾಗ ಜಸ್ಟ್ ಮದುವೆ ಆಗಿದೆ, ನನಗೆ ಸೆಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಹೇಗೆ ಅಪ್ರೋಚ್ ಮಾಡಲಿ ಅಂದರೆ, ಫಸ್ಟ್ ಕಿಸ್ದಿಂದ ಸ್ಟಾರ್ಟ್ ಮಾಡಿ, ಬರ್ತಾ ಬರ್ತಾ ಸ್ಲೋಲಿ ಬಾಡಿನ ಕಿಸ್ ಮಾಡಿ, ಆಮೇಲೆ ಲೈಟಾಗಿ ನಿಮ್ಮ 2 ಬೆರಳದಿಂದ ಆ ಪರ್ಟಿಕ್ಯುಲರ್ ಚಂದ್ರನಾಡಿ ಅಥವಾ ಕ್ಲಿಟೋರಸ್ನ ಜಸ್ಟ್ ಟಚ್ ಮಾಡಿ. ಅದು ಟಚ್ ಮಾಡಿಬಿಟ್ರೆ ಇಮ್ಮಿಡಿಯೇಟ್ಲಿ ಮಹಿಳೆ ಆಕ್ಟಿವೇಟ್ ಆಗಿಬಿಡ್ತಾರೆ. ಆಮೇಲೆ ನೀವು ಫಿಂಗರ್ದಿಂದ ಸ್ವಲ್ಪ ಸ್ಟಿಮ್ಯುಲೇಷನ್ ಮಾಡಬಹುದು, ಅಥವಾ ನಿಮ್ಮ ಟಂಗ್ದಿಂದ ಮಾಡಬಹುದು, ಅಥವಾ ಓರಲ್ ಸೆಕ್ಸ್ ಮಾಡಿಬಿಟ್ಟು ಇಷ್ಟು ಮಾಡಿಬಿಟ್ರೆ ಅದು ಏನಾಗುತ್ತೆ, ಆಕ್ಟಿವೇಶನ್ ಆಗಿಬಿಡುತ್ತೆ. ಮಹಿಳೆ ಏನಿರುತ್ತೆ ಅದು ಒಂದು ಸೆಕ್ಸ್ ಮಾಡಬಹುದು ಅಥವಾ ಸೆಕ್ಸ್ ಮಾಡೋಕ್ಕೆ ರೆಡಿ ಇದ್ದಾಳ ಅಂತ ಒಂದು ಲೆವೆಲ್ಗೆ ಅದು ಸ್ಟಿಮ್ಯುಲೇಷನ್ ಬಂದ್ಬಿಡುತ್ತೆ. ಆಮೇಲೆ ನೀವು ನ್ಯಾಚುರಲ್ ಆಗಿ ಏನಿದೆ ಪೆನಿಸ್ನ ಯೋನಿ ಒಳಗಡೆ ಹಾಕ್ಬಿಟ್ಟು ಸೆಕ್ಸ್ ಮಾಡಬಹುದು. ಈ ಚಂದ್ರನಾಡಿದ ವಿಶೇಷತೆ ಏನಂದ್ರೆ, ಇದು ಹೊರಗಡೆ ಎಷ್ಟು ಚಿಕ್ಕದಿದೆಯಲ್ಲ ಅಷ್ಟೇ ಒಳಗಡೆ ಕಾಂಪ್ಲೆಕ್ಸ್ ನರ್ವ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದು ಸ್ಟಿಮ್ಯುಲೇಷನ್ ಏನಾಗುತ್ತೆ, ಡೈರೆಕ್ಟ್ಲಿ ಸ್ಪೈನಲ್ ಕಾರ್ಡ್ಗೆ ಟಚ್ ಇರುತ್ತೆ. ಆ ಸ್ಪೈನಲ್ ಕಾರ್ಡ್ದಿಂದ ಈ ಸೆನ್ಸೇಷನ್ ಬ್ರೈನ್ಗೆ ಹೋಗುತ್ತೆ, ಬ್ರೈನ್ದಿಂದ ಮೆಸೇಜ್ ತಗೊಂಡ್ಬಿಟ್ಟು ತಿರ್ಗಾ ಸ್ಪೈನಲ್ ಕಾರ್ಡ್ ಬಂದ್ಬಿಟ್ಟು ಕ್ಲಿಟೋರಸ್ಗೆ ಬರುತ್ತೆ. ಸೊ ಪುರುಷರಲ್ಲಿ ಮುಂದಿನ ತುದಿನಲ್ಲಿ ಹೇಗೆ ಸೆನ್ಸೇಷನ್ ಇರುತ್ತೆ, ಮಹಿಳೆಯರಲ್ಲಿ ಈ ತರ ಈ ಕ್ಲಿಟೋರಸ್ನಲ್ಲಿ ಸೆನ್ಸೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಸೇರುವಾಗ ಸಮ್ ಟೈಮ್ ಏನ್ ಮಾಡಿ, ಪೆನಿಸ್ ಒಳಗಡೆ ಇದೆ, ಆಲ್ರೆಡಿ ನೀವು ಸ್ಲೋಲಿ ಸ್ಟ್ರೆಚ್ ಮಾಡ್ತಾ ಇದ್ದೀರಾ, ಸ್ಟ್ರೋಕ್ ಮಾಡ್ತಾ ಇದ್ದೀರಾ, 1 ಫಿಂಗರ್ದಿಂದ ಆ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ನ ನೀವು ಜಸ್ಟ್ ಸ್ಟಿಮ್ಯುಲೇಟ್ ಮಾಡಿ. ಜಸ್ಟ್ ನೀವು ಸೇರುವಾಗನೇ ಅವಾಗ ಏನಾಗುತ್ತೆ, ಅವ್ರಿಗೆ ಡಬಲ್ ಖುಷಿ ಆಗುತ್ತೆ, ಡಬಲ್ ಧಮಾಕ. ಯಾಕಂದ್ರೆ ಒಂದರ ಒಳಗಡೆಯಿಂದ ರಬ್ ಆಗ್ತಾ ಇದೆ, ಆಮೇಲೆ ಹೊರಗಡೆಯಿಂದ ನೀವು ರಬ್ ಮಾಡ್ತಾ ಇದ್ದೀರಾ. ರಬ್ ಅಂದ್ರೆ ತುಂಬಾ ಪೇನ್ಫುಲ್ ರಬ್ ಮಾಡಬಾರ್ದು, ಸ್ಮೂತ್ಲಿ, ಬಿಕಾಸ್ ಹ್ಯಾಂಡಲ್ ವಿತ್ ಕೇರ್ ಅಂತಾರೆ. ಏನಂದ್ರೆ ಈ ಸಾಫ್ಟ್ ಆರ್ಗನ್ ಇರುತ್ತೆ, ತುಟಿ ತರ ಇರುತ್ತೆ ಸಾಫ್ಟ್, ಅದನ್ನ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮಗೂ ಖುಷಿ ಸಿಗುತ್ತೆ, ನಿಮ್ಮ ಪಾರ್ಟ್ನರ್ಗೂ ಖುಷಿ ಸಿಗುತ್ತೆ. ಈ ವಿಡಿಯೋ ಏನಿದೆಯಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ಇದರಲ್ಲಿ ಯಾವುದೋ ವಲ್ಗ್ಯಾರಿಟಿ ಸ್ಪ್ರೆಡ್ ಮಾಡಬೇಕು, ಯಾವುದೋ ರೀತಿ ಯಾರಾದ್ರೂ ಸೆಂಟಿಮೆಂಟ್ನ ಯಾವುದೋ ರೀತಿ ಅವ್ರಿಗೆ ಸೆಂಟಿಮೆಂಟ್ನ ಹಾರ್ಡ್ ಮಾಡ್ಬೇಕಂತ ಮಾಡ್ತಾ ಇಲ್ಲ.
ಓನ್ಲಿ ಎಷ್ಟೋ ಜನರಿಗೆ ಸ್ಪೆಷಲಿ ಯಾರಿಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಲ್ಲ, 10ನೇ ಓದಿ ಸ್ಕೂಲ್ ಡ್ರಾಪ್ ಮಾಡಿದ್ದಿರ್ತಾರೆ, ಅಥವಾ 10ನೇ ಓದ್ಬಿಟ್ಟು ಆರ್ಟ್ಸ್ ತಗೊಳ್ತಾರೆ ಅಥವಾ ಕಾಮರ್ಸ್ ತಗೊಂಡಿದ್ದಿರ್ತಾರೆ. ಎಷ್ಟೋ ಜನರಿಗೆ ಬೇಸಿಕ್ ಸ್ಟ್ರಕ್ಚರ್ ಗೊತ್ತಿರಲ್ಲ. ಬಿಕಾಸ್ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಿದೆ, ಫಾರಿನ್ ಕಂಟ್ರೀಸ್ ನಲ್ಲಿ ಎಲ್ಲ 8ನೇ ಅಥವಾ 10ನೇ ತರಗತಿ ಮಕ್ಕಳಿಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ನಲ್ಲಿ ಇವೆಲ್ಲ ಹೇಳ್ತಾರೆ. ವೆಜೈನಾ ಅಂದ್ರೆ ಏನು, ಯುರೇತ್ರ ಅಂದ್ರೆ ಏನು, ಪೆನಿಸ್ ಅಂದ್ರೆ ಏನು, ಇದರದ್ದು ಏನ್ ಫಂಕ್ಷನ್, ಟೆಸ್ಟಿಕಲ್ಸ್ ಅಂದ್ರೆ ಏನು ಅಂತ. ಬಟ್ ನಮ್ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಇದು ಏನಂದ್ರೆ ಇದು ಒಂದು ಮುಜುಗರದ ವಿಷಯ. ಬೆಡ್ರೂಮ್ ನಲ್ಲಿ ಮಾತಾಡಬೇಕು, ಒಮ್ಮೆ ಸೊಸೈಟಿನಲ್ಲಿ ಮಾತಾಡಬಾರ್ದು. ಬಟ್ ಮಿತ್ರರೇ ಹೇಳ್ಬೇಕಂದ್ರೆ ಇದು ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ಒಂದು ಬ್ಯಾಂಕ್ ನಲ್ಲಿ ನೀವು ಹೋಗ್ತಾ ಇದಾರ ಅಂದ್ರೆ ಅಟ್ಲೀಸ್ಟ್ ನಿಮ್ ಬ್ಯಾಂಕ್ ಒಂದು ಸ್ಲಿಪ್ ಮುಂದ್ಗಡೆ ಬಂದ್ಮೇಲೆ ನಿಮಗೆ ಗೊತ್ತಿರ್ಬೇಕು ಬೇಸಿಕ್ ಏನಂದ್ರೆ ಅಕೌಂಟ್ ನಂಬರ್ ನಲ್ಲಿ ಏನ್ ಫಿಲ್ ಮಾಡಬೇಕು, IFSC ಕೋಡ್ ನಲ್ಲಿ ಏನ್ ಫಿಲ್ ಮಾಡಬೇಕು, ಹೆಸರು ಎಲ್ಲಿ ಬರಿಬೇಕು, ಅಮೌಂಟ್ ಎಲ್ಲಿ ಬರಿಬೇಕು, ಅಕ್ಷರನಲ್ಲಿ ಎಲ್ಲಿ ಬರಿಬೇಕು, ಸೈನ್ ಎಲ್ಲಿ ಮಾಡಬೇಕು. ಓಕೆನಾ? ಒಂದು ಬ್ಯಾಂಕ್ ಒಂದು ಪ್ರೋಟೋಕಾಲ್ ಇರುತ್ತಲ್ಲ, ಆನ್ ಆಫ್ ಸಡನ್ ನೀವು ಹೊಸ ಯಾವುದೋ ಫಿಲ್ ಮಾಡೋ ಅಂದ್ರೆ ಗೊತ್ತಾಗಲ್ಲ. ಯಾರೋ ತಂದೆನೋ ಯಾರೋ ಗಾರ್ಡಿಯನೋ ಫ್ರೆಂಡೋ ಬ್ಯಾಂಕಿಗೆ ಕರ್ಕೊಂಡು ಹೋದ್ಮೇಲೆ 1-2 ಸರ್ತಿ ಅವ್ನು ಫಿಲ್ ಮಾಡ್ತಾ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗ, ಓ ಈ ತರ ಫಿಲ್ ಮಾಡಬೇಕು ಅಂತ. ಬಟ್ ಈ ವಿಷಯ ಬಗ್ಗೆ ನಿಮಗೆ ಯಾರು ಹೇಳಲ್ಲ, ಮನೆಯಲ್ಲಿ ಹೇಳಲ್ಲ, ಫ್ರೆಂಡ್ಸ್ ಹೇಳಲ್ಲ. ಫ್ರೆಂಡ್ಸ್ ಹೇಳಿದ್ರು ಅರ್ಧ ನಾಲೆಜ್ ಇರುತ್ತೆ, ಅವನೇನು ಹೇಳ್ತಾನೆ ಇವನೇನು ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ, ಇವನೇನೋ ಪ್ರಾಕ್ಟಿಕಲ್ ಮಾಡ್ತಾನೆ. ಸೊ ಅದಕ್ಕೆ ನಾನು ಒಂದು ಕ್ವಾಲಿಫೈಡ್ ಅಥೆಂಟಿಕೇಟೆಡ್ ಡಾಕ್ಟರ್ ಆಗಿ ಹೇಳೋದ ಉದ್ದೇಶ ಏನಂದ್ರೆ ಇನ್ಫಾರ್ಮೇಶನ್ ನಿಮಗೆ ಸಿಗಲಿ, ಇದರಿಂದ ನಿಮಗೆ ಹೆಲ್ಪ್ ಆಗಲಿ ಅಷ್ಟೇ. ಸೊ ನಾನು ಪ್ರಾಕ್ಟೀಸ್ ಮಾಡೋದು ಜಯನಗರ್, ಬೆಂಗಳೂರು. ನನ್ನ ಕ್ಲಿನಿಕ್ ಹೆಸರು ಶ್ರೀನಿವಾಸ್ ಕ್ಲಿನಿಕ್ ಅಂತ. ಇನ್ ಕೇಸ್ ನಿಮಗೆ ಏನಾದರೂ ಲೈಂಗಿಕ ಸಮಸ್ಯೆ ಇದೆ ಅಥವಾ ನನಗೆ ಮದುವೆ ಆಗಿದೆ ಸರ್, ಮಕ್ಕಳಾಗ್ತಾ ಇಲ್ಲ, ನನಗೆ ಏನಾದರೂ ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಅಥವಾ ತೋರಿಸ್ಬೇಕಂದ್ರೆ ನನಗೆ ಜಯನಗರ್ನಲ್ಲಿ ಬಂದು ಮೀಟ್ ಆಗ್ಬೋದು. ಇಲ್ಲ ಸರ್ ನಾವು ದೂರ ಇರ್ತೀವಿ ಬರೋಕ್ಕಾಗಲ್ಲ ಅಂದರೆ ನೀವು ಆನ್ಲೈನ್ ಕರೆ ಕೂಡ ಮಾಡಿಬಿಟ್ಟು ನಮ್ಮ ಕ್ಲಿನಿಕ್ನಲ್ಲಿ ನಮ್ಮ ಸ್ಟಾಫ್ ಜೊತೆ ಮಾತಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತಾಡ್ಬೋದು. ನಮಸ್ಕಾರ. ಬಂದ್ಬಿಡುತ್ತೆ. ಆಮೇಲೆ ನೀವು ನ್ಯಾಚುರಲ್ ಆಗಿ ಏನಿದೆ ಪೆನಿಸ್ನ ಯೋನಿ ಒಳಗಡೆ ಹಾಕ್ಬಿಟ್ಟು ಸೆಕ್ಸ್ ಮಾಡ್ಬೋದು. ಈ ಚಂದ್ರನಾಡಿದ ವಿಶೇಷತೆ ಏನಂದ್ರೆ ಇದು ಹೊರಗಡೆ ಎಷ್ಟು ಚಿಕ್ಕದಿದಲ್ಲ ಅಷ್ಟೇ ಒಳಗಡೆ ಕಾಂಪ್ಲೆಕ್ಸ್ ನರ್ವ್ ಸ್ಟ್ರಕ್ಚರ್ ಇರುತ್ತೆ.